ಆತ್ಮೀಯರೇ, MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ ಫಾರ್ ಯು ಈ ಒಂದು ಅಧಿವೇಶನಕ್ಕೆ ತಮಗೆ ಸ್ವಾಗತ. ಕೇಂದ್ರ ಮೋಟಾರು ವಾಹನ ನಿಯಮಾವಳಿಗಳು 1989 ನಿಯಮ 2ZC ಅದರಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಸ್ ಯಾವ ರೀತಿಯಲ್ಲಿ ಇರಬೇಕು ಅದರ ಒಂದು ಡೆಫಿನಿಷನ್ಸನ್ನು ಕೊಟ್ಟಿದ್ದಾರೆ. ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗ್ತಕ್ಕಂಥ ಶಾಲಾ ವಾಹನಗಳು, ವಿದ್ಯಾಸಂಸ್ಥೆಯ ಬಸ್ಗಳು ಯಾವ ಮಾನದಂಡವನ್ನು ಅನುಸರಿಸಿ ತಯಾರಾಗಿರ್ತವೆ, ಇದಕ್ಕೆ ಇರ್ತಕ್ಕಂಥ ನೀತಿ ನಿರ್ದೇಶನಗಳು ಏನು, ಯಾವೆಲ್ಲ ಸೌಲಭ್ಯಗಳನ್ನು ಶಾಲಾ ವಾಹನಗಳಲ್ಲಿ ಒದಗಿಸಬೇಕು, ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಶಾಲಾ ಮಕ್ಕಳ ಸುರಕ್ಷತಾ ಸಮಿತಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈ ಒಂದು ಅಧಿವೇಶನದಲ್ಲಿ ತಿಳ್ಕೊಳ್ಳೋಣ. ಇವು ಅಧಿಕೃತ ಶಾಲಾ ವಾಹನಗಳು, ಅಧಿಕೃತವಾಗಿ ಶಾಲಾ ವಾಹನಗಳು. ಇದಕ್ಕೆ ಪ್ರಾದೇಶಿಕ ಸಾರಿಗೆ ಕಚೇರಿ RTO ಅವರು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಅನುಮತಿಯನ್ನು ಕೊಟ್ಟಿರ್ತಾರೆ. ಅನುಮತಿಯನ್ನು ಕೊಟ್ಟು ಇದಕ್ಕೆ ಪರ್ಮಿಟ್ ಅಂತ ಹೇಳಿ ಕೊಡ್ತಾರೆ. ರಹದಾರಿ ಸ್ಕೂಲ್ ಬಸ್ ಪರ್ಮಿಟ್ ಅಂತ ಇರುತ್ತೆ. ಈ ಸ್ಕೂಲ್ ಬಸ್ ಪರ್ಮಿಟಲ್ಲಿ ಇಂತಿಷ್ಟು ಮಕ್ಕಳು ಕರ್ಕೊಂಡು ಹೋಗಬೇಕು ಅಂತೆಲ್ಲ ರಿಸ್ಟ್ರಿಕ್ಷನ್ ಹಾಕಿ ಕೊಟ್ಟಿರ್ತಾರೆ. ಇದು ಅಧಿಕೃತವಾದಂಥ ಶಾಲಾ ವಾಹನ. ಈ ರೀತಿಯ ಶಾಲಾ ವಾಹನಗಳೇ ಇರ್ಬೋದು, ಅಥವಾ ನಾವು ಸಂಚರಿಸ್ತಕ್ಕಂಥ ಬೇರೆ ಬಸ್ಗಳು, KSRTC ಬಸ್ಸು, ಸಿಟಿ ಬಸ್ಸು, ಈ ಥರ ಬಸ್ಗಳು ಎಲ್ಲದಕ್ಕೂ ತಯಾರು ಮಾಡೋದಕ್ಕೆ ಒಂದು ನಿರ್ದಿಷ್ಟ ಮಾನದಂಡ ಇದೆ. ಈ ನಿರ್ದಿಷ್ಟ ಮಾನದಂಡವನ್ನು ರೂಪಿಸೋದು ಮಾರ್ತ್, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ರಾಷ್ಟ್ರೀಯ ಹೆದ್ದಾರಿ ಸಚಿವಾಲಯ. ಇದು ನವದೆಹಲಿನಲ್ಲಿದೆ. ರಸ್ತೆಯಲ್ಲಿ ಸಂಚರಿಸ್ತಕ್ಕಂಥ ವಾಹನಗಳು, ಎಸ್ಪೆಷಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಈ ವಾಹನಗಳು ಯಾವ ಮಾನದಂಡದಲ್ಲಿ ಇರಬೇಕು ಅಂತ AIS 063, AIS 052 ಅಂತ ಎರಡು ಸ್ಟ್ಯಾಂಡರ್ಡ್ ಇರುತ್ತೆ. ಅದು ಸ್ಟ್ಯಾಂಡರ್ಡ್ಗಳು, ವೆಹಿಕಲ್ಗಳು ಯಾವ ರೀತಿ ಇರಬೇಕು ಅಂತ. ಬಾಡಿ ಬಿಲ್ಟ್ ಮಾಡಬೇಕಾದ್ರೆ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಒಳಗಡೆ ಸೀಟನ್ನು ಯಾವ ರೀತಿಯಲ್ಲಿ ಪ್ರೊವೈಡ್ ಮಾಡಬೇಕು, ಇವುಗಳ ಬಗ್ಗೆ ಮಾನದಂಡವನ್ನು ಕೊಟ್ಟಿರ್ತಾರೆ. ಅದನ್ನು ಮಾಡ್ತಕ್ಕಂಥವರು ಮಾರ್ತ್, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್, ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ಕೇಂದ್ರ ಮೋಟಾರು ವಾಹನ ಅಧಿನಿಯಮ, ಕೇಂದ್ರ ಮೋಟಾರು ವಾಹನ ನಿಯಮಗಳು ಅಂತ ಇದೆ. ಅಂದರೆ ಈ ವಾಹನಗಳು, ಅದರ ಒಂದು ನಿರ್ವಹಣೆ, ಅದರ ಒಂದು ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಯಮಗಳು ಅದರಲ್ಲಿ ಬರುತ್ತೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಸ್, ಸ್ಕೂಲ್ ಬಸ್ ಅಂದರೆ ಏನು ಅಂತ ಅದರೊಳಗೆ ಡೆಫಿನಿಷನ್ಸನ್ನು ಕೊಟ್ಟಿರ್ತಾರೆ. ನಿಮಗೆಲ್ಲ ಮೊಬೈಲ್ ಬಳಸೋಕ್ಕೆ ಬರುತ್ತಲ್ವಾ, ಸೆಂಟ್ರಲ್ ಮೋಟಾರ್ ವೆಹಿಕಲ್ ರೂಲ್ ಅಂತ ಹೊಡೀರಿ, ಡೆಫಿನಿಷನ್ಸ್ ಅಂತ ಹೊಡೀರಿ, ಅದರೊಳಗೆ ಸ್ಕೂಲ್ ಬಸ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಬರುತ್ತೆ. ಅದರ ಪ್ರಕಾರ ಒಂದು ಸ್ಕೂಲ್ ಬಸ್ ಅಂದರೆ ಮಿನಿಮಮ್ 13 ಸೀಟ್ಸ್ ಎಕ್ಸ್ಕ್ಲೂಡಿಂಗ್ ಡ್ರೈವರ್, ಮಿನಿಮಮ್ 13 ಸೀಟ್ಸ್ ಎಕ್ಸ್ಕ್ಲೂಡಿಂಗ್ ಡ್ರೈವರ್, ಆ ಮಾದರಿಯಲ್ಲಿ ಅದನ್ನು ಮಾಡಬೇಕು. 13+1, ಹಾಗೆ 20+2, ಅದೇ ರೀತಿ 33+2, 48+2 ಅಂದರೆ ನಾನು ಸೀಟಿಂಗ್ ಕೆಪಾಸಿಟಿ ಹೇಳ್ತಾ ಇದ್ದೀನಿ. ಆ ಥರ ದೊಡ್ಡ ವಾಹನಗಳು ಬರುತ್ತೆ. ಹಾಗಾದರೆ ಅಲ್ಲಿರ್ತಕ್ಕಂಥ ವಾಹನ ಅದು 13 ಸೀಟ್ ಬರುತ್ತಾ? ಅದು ಬರುತ್ತಾ? ಬರಲ್ಲ. ಆದರೆ ಕೆಲವೊಂದು ಶಾಲೆಯ ಅಗತ್ಯತೆಗಳನ್ನು ಮನಗೊಂಡು ಕೆಲವು ಕಡೆ ಇಷ್ಟು ದೊಡ್ಡ ಬಸ್ಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ವಿದ್ಯಾಸಂಸ್ಥೆಯವರಿಗೆ, ಮತ್ತು ತಂದೆ ತಾಯಿ ಪೋಷಕರಿಗೂ ಕೂಡ ಅದನ್ನು ಕರ್ಕೊಂಡು ಬರುವಂಥ ಫೆಸಿಲಿಟೀಸು ಇರಲ್ಲ. ಆವಾಗ ಅನಿವಾರ್ಯವಾಗಿ ಈ ಆಟೋ ರಿಕ್ಷಾ, ವ್ಯಾನ್ಗಳು, ಮಾರುತಿ ವ್ಯಾನ್ಗಳು, ಈ ಥರದನ್ನೆಲ್ಲ ತೊಗೊಳ್ತಾರೆ. ಅದು ಕಾನೂನು ಬಾಹಿರ ಅದರಲ್ಲಿ ಬರೋ ಅಂಥದ್ದು. ಅದರಲ್ಲಿ ಏನಾದರೂ ತೊಂದರೆ ಆದರೆ ಯಾವುದೇ ರೀತಿ ವಿಮಾ ಪರಿಹಾರಗಳು ಸಿಕ್ಕೋದಿಲ್ಲ. ಆ ಕಾರಣದಲ್ಲಿ ಶಾಲೆಯ ಅಧಿಕೃತ ವಾಹನದಲ್ಲಿ ಹೋಗಬೇಕು. ಆದರೆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇದು ಸೀಟಿಂಗ್ ಕೆಪಾಸಿಟಿ ಕಮ್ಮಿ ಇದೆ. ಆದರೆ RTOದವರು ಇದಕ್ಕೆ ಪರ್ಮಿಷನ್ಸನ್ನು ಕೊಡ್ತಾರೆ. ಆ ಪರ್ಮಿಷನ್ಸು ಶಾಲೆ ಕಡೆಯಿಂದ ಅಪ್ಲಿಕೇಶನ್ ಹಾಕ್ಕೊಂಡು ಆ ಥರದ ಗಾಡಿಗಳನ್ನು ಮಾಡ್ಕೊಳ್ಬೋದು. ಆ ಥರದ ಸಣ್ಣ ಪ್ರಮಾಣದ ಗಾಡಿಗಳನ್ನು ಕೂಡ ಮಾಡ್ಕೋಬೋದು. ಆದರೆ ಒಂದು ಸ್ಟ್ಯಾಂಡರ್ಡ್ಸ್ ಪ್ರಕಾರ 13 ಸೀಟ್ಸ್ ಇರಬೇಕು. ನೀವು ಬಹುತೇಕ ಎಲ್ಲ KSRTC ಬಸ್ ನೋಡಿದರೆ ಯಾವ ಬಣ್ಣ ಇರುತ್ತೆ? ರೆಡ್ ಕಲರ್ ಇರುತ್ತೆ. ಆ್ಯಂಬುಲೆನ್ಸ್ ಯಾವ ಕಲರ್ ಇರುತ್ತೆ? ವೈಟ್ ಇರುತ್ತೆ. ಸ್ಕೂಲ್ ಬಸ್ಗಳು ಯಾವ ಕಲರ್ ಇರುತ್ತೆ? ಇದನ್ನು ಹೈವೇ ಯೆಲ್ಲೋ ಕಲರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಹೈವೇ ಯೆಲ್ಲೋ ಕಲರ್. ಸ್ವಲ್ಪ ಹೈವೇ ಯೆಲ್ಲೋ ಕಲರ್. ಇದರಲ್ಲಿ ಮೇಲ್ಭಾಗದಲ್ಲಿ ಸ್ಕೂಲ್ ಬಸ್ ಅಂತ ಬರೀಬೇಕು. ಇದರಲ್ಲಿ ಇಲ್ಲ, ಬರ್ಸಿ ಮುಂದೆ ಸ್ಕೂಲ್ ಬಸ್ ಅಂತ. ಈ ಕಡೆ ಏನಾದ್ರು ಇದೆಯಾ? ಎಸ್, ಇಲ್ಲಿದೆ ನೋಡಿ, ಸ್ಕೂಲ್ ಬಸ್. ಓಕೆ,
ಅದರಲ್ಲಿದೆ ಸ್ಕೂಲ್ ಬಸ್ ಅಂತ ಮೇಲ್ಗಡೆ ದೊಡ್ಡದಾಗಿ ಬರ್ಸಿರಬೇಕು. ಇಲ್ಲಿ ಸ್ಕೂಲ್ ಬಸ್ ಅಂತ ಇರುತ್ತೆ. ಸ್ಕೂಲ್ ಬಸ್ ಅಂತ ಇರೋದ್ರ ಜೊತೆಗೆ ವಿದ್ಯಾಸಂಸ್ಥೆಯ ಹೆಸರು ಇರುತ್ತೆ. ವಿದ್ಯಾಸಂಸ್ಥೆಯ ಹೆಸರು ಇರುತ್ತೆ. ಮತ್ತು ಈ ರೀತಿ ಹೈವೇ ಯೆಲ್ಲೋ ಕಲರು ಇರುತ್ತೆ. ಈಗ ಹೈವೇ ಯೆಲ್ಲೋ ಕಲರ್ ಇದೆ, ಬಸ್ಗೆ ಹೈವೇ ಯೆಲ್ಲೋ ಕಲರ್ ಇದೆ. ಈ ಹೈವೇ ಯೆಲ್ಲೋ ಕಲರ್ ಹಾಕಿರ್ತಕ್ಕಂಥ ಈ ಬಸ್ಗೆ ಸರಿಯಾಗಿ ಮಧ್ಯಭಾಗದಲ್ಲಿ 150 ಮಿಲಿಮೀಟರ್ ಇರುವಂಥ ಗೋಲ್ಡನ್ ಬ್ರೌನ್ ಕಲರ್ ಪಟ್ಟೆಯನ್ನು ಹಾಕಿರ್ತಾರೆ. ಇದು ಐಡೆಂಟಿಫಿಕೇಷನ್ ಸ್ಕೂಲ್ ಬಸ್ಗೆ. ಹೈವೇ ಯೆಲ್ಲೋ ಕಲರ್, ಗೋಲ್ಡನ್ ಬ್ರೌನ್ದು ಸ್ಟ್ರೈಪ್ಸ್ ಇರುತ್ತೆ. ಅದ್ರ ಜೊತೆಗೆ ವಾಹನದ ಎರಡೂ ಬದಿಗಳಲ್ಲಿ ಮತ್ತು ಹಿಂಬದಿಯಲ್ಲಿ, ವಾಹನದ ಎರಡೂ ಬದಿಗಳಲ್ಲಿ ಮತ್ತು ಹಿಂಬದಿಯಲ್ಲಿ ವಿದ್ಯಾಸಂಸ್ಥೆಯ ಹೆಸರು ಇರುತ್ತೆ. ವಿದ್ಯಾಸಂಸ್ಥೆಯ ಹೆಸರು ಇರಬೇಕು. ಮತ್ತು ಅದರ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರಬೇಕು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ, ಕಾಣ್ತಾ ಇದೆಯಾ? ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಇದರಲ್ಲಿ ಕೊಟ್ಟಿರ್ತಾರೆ. ಮತ್ತು ಈ ರೀತಿ ಮಕ್ಕಳ ಸುರಕ್ಷತೆಗಾಗಿ ಈ ಗ್ರಿಲ್ಸ್ಗಳನ್ನು ಹಾಕಿರ್ತಾರೆ. ಮಕ್ಕಳು ಕಿಟಕಿಯಿಂದ ತಲೆಯನ್ನು ಹೊರಚಾಚಬಾರ್ದು ಅಂತ ಈ ರೀತಿ ಗ್ರಿಲ್ಸ್ಗಳನ್ನು ಹಾಕಿರ್ತಾರೆ. ಅಲ್ಲಿ ಗ್ರಿಲ್ಸ್ ಇಲ್ಲ, ಯಾಕೆ ಅನ್ನೋದನ್ನು ಆಮೇಲೆ ನೋಡೋಣ. ಯಾಕೆ ಅನ್ನೋದನ್ನು ಆ ಕಡೆ ಬಂದಾಗ ಹೇಳ್ತೀನಿ. ಇಲ್ಲಿ ಗ್ರಿಲ್ಸ್ ಇಲ್ಲ, ಇಲ್ಲಿ ಗ್ರಿಲ್ಸ್ ಇದೆ. ಇದು ಶಾಲಾ ಮಕ್ಕಳ ಸುರಕ್ಷತೆಗಾಗಿ. ಈಗ ನಾವು ಶಾಲಾ ವಾಹನದ ಹಿಂಬದಿಗೆ ಬಂದಿದ್ದೇವೆ. ಈ ಹಿಂಬದಿಯಲ್ಲೂ ಹಾಗೆ ವಿದ್ಯಾಸಂಸ್ಥೆಯ ಹೆಸರು ಇದೆ ಮತ್ತು ಸ್ಕೂಲ್ ಬಸ್ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಮತ್ತು ಇಲ್ಲಿ ಒಂದು ಅಮೂಲ್ಯ ರತ್ನಗಳಿವೆ, ನಡುವೆ ಅಂತರ ಇರಲಿ ಅಂತ ಒಂದು ಕೊಟೇಶನನ್ನು ಹಾಕಿದ್ದಾರೆ. ಅಂದರೆ ಮಕ್ಕಳಿವೆ ಇದರೊಳಗೆ, ಸೇಫ್ಟಿಯಾಗಿ ಹೋಗಿ ಅಂತ. ರೂಟ್ ನಂಬರ್ 3 ಅಂತ ಈ ಸಂಸ್ಥೆಯಲ್ಲಿ ಇದು ಎಷ್ಟನೇ ಬಸ್ಸು ಅನ್ನೋದನ್ನು ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ಬಹುಮುಖ್ಯವಾಗಿ ಇತ್ತೀಚೆಗೆ ಬರ್ತಕ್ಕಂಥ ಶಾಲಾ ವಾಹನಗಳು, ಬೇರೆ ಯಾವುದಾದ್ರು ಶಾಲೆಯಲ್ಲಿ ಹೊಸ ಬಸ್ ಬಂದಿದ್ರೆ ಗಮನಿಸಿ. ಹೊಸ ಬಸ್ ಮುಂದೆ ನಿಮ್ಮ ಸಂಸ್ಥೆಗೂ ಈ ರೀತಿ ಬಸ್ಸು ಬರುತ್ತೆ. ಆ ಬಸ್ನಲ್ಲಿ CCTV ಕ್ಯಾಮ್ರಾವನ್ನು ಹಾಕಿರ್ತಾರೆ. CCTV ಕ್ಯಾಮ್ರಾ ಅದ್ರ ಮುಖಾಂತರ ಅಲ್ಲಿ ಮುಂದೆ ಓಡಿಸ್ತಾ ಇರ್ತಕ್ಕಂಥ ಆ ಡ್ರೈವರ್ಗೆ ಗೊತ್ತಾಗುತ್ತೆ. ಮತ್ತು ಯಾವುದೇ ರೀತಿಯ ಅವಘಡಗಳು ಸಂಭವಿಸಿದ್ರೆ ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ. ಯಾವುದಾದ್ರು ಒಂದು ಆಕ್ಸಿಡೆಂಟ್ಸ್ ಆಯಿತು, ಯಾವ ರೀತಿಯಲ್ಲೇ ಆಯಿತು ಅನ್ನೋದನ್ನು ಅದ್ರ ಮುಖಾಂತರ ಫೈಂಡ್ ಔಟ್ ಮಾಡ್ಬೋದು. CCTV ಕ್ಯಾಮ್ರಾಗಳು ಅದರಲ್ಲಿ ಇರುತ್ತೆ. ನೋಡಿ ಮಕ್ಕಳೇ, ಈಗ ಬಸ್ಸು ನಾನು ಎಲ್ಲ ಹೇಳಿದ್ದೇನೆ, ಯಾವ ಬಣ್ಣ ಇರಬೇಕು, ಗ್ರಿಲ್ಸ್ ಇರಬೇಕು ಅನ್ನೋದ್ರ ಬಗ್ಗೆ. ಬಸ್ಸಿನ ಒಳಗಡೆ, ಈ ಶಾಲಾ ವಾಹನದ ಒಳಗಡೆ ಪ್ಯಾನಿಕ್ ಬಟನ್ ಅಂತ ಇರುತ್ತೆ. ವಾಹನದ ಒಳಗಡೆ ಬಂದಿದ್ದೀವಿ, ಮಿರರ್ ಇದೆ. ಇದರ ಮುಖಾಂತರ ಇದರ ಒಳಗಡೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಮತ್ತು ಹಿಂಭಾಗದಲ್ಲಿ ಬರ್ತಾ ಇರ್ತಕ್ಕಂಥ ವಾಹನಗಳ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಎರಡೂ ಬದಿಯಲ್ಲಿ ಮಿರರ್ಗಳಿವೆ. ಮತ್ತು ಇಲ್ಲಿ ಒಂದು ಎಮರ್ಜೆನ್ಸಿಗಾಗಿ ಒಂದು ಪ್ಯಾನಿಕ್ ಬಟನ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಡಿವೈಸ್ ಇದೆ. ಇಲ್ಲಿ ಪ್ಯಾನಿಕ್ ಬಟನ್ನ ಒಂದು ಬಟನನ್ನು ನೀವು ಇಲ್ಲಿ ನೋಡ್ಬೋದು. ಎಲ್ಲ ಕಿಟಕಿಗಳ ಪಕ್ಕದಲ್ಲೂ ಪ್ಯಾನಿಕ್ ಬಟನ್ ಇರೋದನ್ನು ನಾವು ನೋಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ CCTV ಕ್ಯಾಮ್ರಾ ಇದೆ. ಈ ಕ್ಯಾಮ್ರಾದ ಮುಖಾಂತರ ಮಕ್ಕಳ ಸುರಕ್ಷತೆಯನ್ನು ನೋಡ್ಬೋದು. ನಾನು ಆಗಲೇ ಹೇಳಿದ ಹಾಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಇವರು ನಿಗದಿಪಡಿಸ್ತಕ್ಕಂಥ ಮಾನದಂಡ AIS 063 AIS 052 ಮಾದರಿಯಲ್ಲಿ ಈ ವಾಹನವನ್ನು ತಯಾರು ಮಾಡಿರ್ತಾರೆ. ಈ ವಾಹನದ ಸೀಟ್ಗಳನ್ನು ನೋಡಿದಾಗ ಆದಷ್ಟು ಸ್ಪೇಷಿಯಸ್ ಆಗಿ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿ ಈ ಸೀಟನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮತ್ತು ಇದಕ್ಕೆ ಗ್ರಿಲ್ಸ್ಗಳನ್ನು ಹಾಕಿ ಮಕ್ಕಳಿಗೆ ಸೂಕ್ತವಾದಂಥ ಸುರಕ್ಷತೆಯನ್ನು ಒದಗಿಸಿರೋದು ಕೂಡ ನೋಡ್ಬೋದು. ಮತ್ತು ಆ ಮಕ್ಕಳ ಒಂದು ಬ್ಯಾಗೇಜ್ಗಳನ್ನು ಇಟ್ಕೊಳ್ಳಿಕ್ಕೆ ಒಂದು ಸ್ಥಳವನ್ನು ಪ್ರೊವೈಡ್ ಮಾಡಿರೋದು ಕೂಡ ಇದರಲ್ಲಿ ನೋಡ್ಬೋದು. ಒಂದು ಶಾಲಾ ವಾಹನ ಅಂದರೆ ಇಷ್ಟೆಲ್ಲ ಅನುಕೂಲಗಳನ್ನು, ಇಷ್ಟೆಲ್ಲ ಮಾನದಂಡಗಳನ್ನು ಹೊಂದಿರಬೇಕಾಗತ್ತೆ. ಏನಾದರೂ ತೊಂದರೆ ಅದನ್ನು ಒತ್ತಲಿಕ್ಕೆ ಅಂತ ಪ್ಯಾನಿಕ್ ಬಟನನ್ನು ಕೊಟ್ಟಿರ್ತಾರೆ. ಅಲಾರಮ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅಲಾರಮ್ ವ್ಯವಸ್ಥೆ ಇರುತ್ತೆ. CCTV ಹಾಕಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ VLTD ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟನ್ನು ಹಾಕಿರ್ತಾರೆ. ಏನು VLTD ಅಂದರೆ ಗೊತ್ತಾ? ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್, GPS ಅಂತ ಹೇಳ್ತಿರಲ್ಲ, ಅದು ನಿಜವಾಗಿ ಅದಕ್ಕೆ VLTD ಅಂತ ಹೇಳ್ತಾರೆ. ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್, GPS. ಅದು ಇದರೊಳಗಡೆ ಇರಬೇಕು. ವಿದ್ಯಾಸಂಸ್ಥೆಯವರು ಅದ್ರ ಮುಖಾಂತರ ಮಾನಿಟರಿಂಗ್ ಮಾಡ್ಬೋದು. ವೆಹಿಕಲ್ಲು ಎಲ್ಲಿದೆ, ಎಲ್ಲಿ ಬರ್ತಾ ಇದೆ, ಮಕ್ಕಳನ್ನು ಎಲ್ಲಿ ಕರ್ಕೊಂಡೋಗಿ ಇಳಿಸ್ತಾ ಇದೆ, ಯಾವ ಪಾಯಿಂಟಲ್ಲಿದೆ ಅಂತಕ್ಕಂಥದ್ದು ಇಲ್ಲಿಂದನೇ
ನೋಡ್ಬೋದು. ಅದಕ್ಕೆ VLTD ಅನ್ನೋ ವ್ಯವಸ್ಥೆ ಇರುತ್ತೆ. ಸೊ ಒಂದು ಶಾಲಾ ವಾಹನದ ಒಳಗಡೆ ಪ್ಯಾನಿಕ್ ಬಟನ್ ಇರಬೇಕು, ಅಲಾರಾಮ್ ಇರಬೇಕು, CCTV ಇರಬೇಕು, ಮತ್ತು VLTD GPS ವ್ಯವಸ್ಥೆ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಪ್ಲಸ್ ಮಾರ್ಕ್ ಹಾಕಿರೋ ಬಾಕ್ಸ್ ಇರುತ್ತೆ. ಏನದು? ಫಸ್ಟ್ ಏಡ್ ಬಾಕ್ಸ್. ಫಸ್ಟ್ ಏಡ್ ಬಾಕ್ಸ್ ಅದರೊಳಗಡೆ ಇರಬೇಕು. ಇದೆಯಾ ಫಸ್ಟ್ ಏಡ್ ಬಾಕ್ಸ್? ಓಕೆ. ನಿಮ್ಮನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬರು ಅಟೆಂಡೆಂಟ್ ಇರಬೇಕು. ಇದರ ಒಬ್ಬರು ಅಟೆಂಡೆಂಟ್ ಇದ್ದು ನಿಮ್ಮನ್ನು ಸೂಪರ್ವಿಷನ್ ಮಾಡ್ತಾ ಇರ್ತಾರೆ. ನೀವು ಮಾಡ್ತಕ್ಕಂಥ ಪ್ರೀತಿಪೂರ್ವಕ ಚಟುವಟಿಕೆಗಳೇನಿರ್ತವೆ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ತೋರಿಸ್ತಿರಲ್ಲ, ಜುಟ್ಟು ಎಳೆಯೋದು, ತಳ್ಳಿಬಿಡೋದು ಇವೆಲ್ಲ ಮಾಡ್ತಿರಲ್ಲ, ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ತಾಯಿ ಸ್ಥಾನದಲ್ಲಿ ನಿಂತು ಕೇರ್ ಮಾಡೋದಕ್ಕೆ ಒಬ್ಬರು ಅಟೆಂಡೆಂಟ್ ಇರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಜೀವವನ್ನು ರಕ್ಷಣೆ ಮಾಡೋವಂಥವ್ರು, ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರೋಂಥವ್ರು ನಮ್ಮ ವಾಹನ ಚಾಲಕರು. ಈ ವಾಹನ ಚಾಲಕರಿಗೆ ಹೆವಿ DL ಇರಬೇಕು, ಮಿನಿಮಮ್ 5 years ಸರ್ವಿಸ್ ಆಗಿರಬೇಕು. ಆದ್ಮೇಲೆ ಈ MGN ಎಕ್ಸ್ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ನಲ್ಲಿ ಇದುವರೆಗೆ ನಾವು ಶಾಲಾ ವಾಹನಗಳ ಬಗ್ಗೆ ವಿಚಾರವನ್ನು ತಿಳ್ಕೊಳ್ತಾ ಇದ್ವು. ಇನ್ನೂ ಹೆಚ್ಚಿನ ವಿವರಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವೆಲ್ಲ ನೋಡೋಣ.